ಗಳಾಗಿತ್ತು. ಹಾಗಾದ್ರೆ NDA ಕೂಟದಲ್ಲಿದ್ದಂಥ ಪಕ್ಷದ ನಾಯಕರೆಲ್ಲರೂ ಕೂಡ ಏನು ಡಿಮ್ಯಾಂಡ್ ಇಟ್ಟಿರ್ಬೋದು? ಬಹಳ ಕುತೂಹಲ. ಮೋದಿಗೆ ಬೆಂಬಲ ಪತ್ರ ನೀಡಿದ ಶಿವಸೇನೆ, ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬೆಂಬಲವನ್ನ ಕೊಟ್ಟಿದೆ. ಮೋದಿಗೆ ಬೆಂಬಲವನ್ನ ಕೊಟ್ಟಂತ ಶಿವಸೇನೆಯ ಮತ್ತೊಂದು ಅಂಗ ಉದ್ಧವ್ ಠಾಕ್ರೆ ಅವರು ಇನ್ನೂ ಇಂಡಿ ಒಕ್ಕೂಟದ ಮೀಟಿಂಗಿಗೆ ಹೋಗಿಲ್ಲ, ಗೈರಾಗಿದ್ದಾರೆ. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ NDA ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಟ್ಟಿದೆ. ಬೆಂಬಲ ಪತ್ರವನ್ನು ನೀಡಿದ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಬೆಂಬಲ ಪತ್ರವನ್ನ. ನೀವೇ ಪ್ರಧಾನಿ, ನಮ್ಮ ಬೆಂಬಲ ಇದೆ ಅಂತ ಹೇಳಿ ಬೆಂಬಲ ಪತ್ರವನ್ನ ಕೊಟ್ಟಿರುವಂತಹ JDU ನಾಯಕ ನಿತೀಶ್ ಕುಮಾರ್, TDP ನಾಯಕ ಚಂದ್ರಬಾಬು ನಾಯ್ಡು, ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. JDS ನಾಯಕ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿರ್ತಾರೆ ಬೆಂಬಲ ಪತ್ರವನ್ನ. ಹಾಗಾಗಿ ಬೆಂಬಲ ಪತ್ರದ ಸಮೇತವಾಗಿ ಇವತ್ತು ಸಂಜೆ 7:30ಕ್ಕೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಇವತ್ತು ದೆಹಲಿಯತ್ತ. ನೋಡಿ, ಬೆಂಬಲ ಪತ್ರವನ್ನ ನಿಮಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪ್ರೆಸಿಡೆಂಟ್ ಭಾರತೀಯ ಜನತಾ ಪಾರ್ಟಿ JP ನಡ್ಡಾ ಅವರಿಗೆ ಕೊಟ್ಟಿರುವಂತಹ ಪತ್ರ. ಜೈ ಮಹಾರಾಷ್ಟ್ರ, ಆದರಣೀಯ ಶ್ರೀ ನಡ್ಡಾಜಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ. The National Democratic Alliance under the able leadership of Honorable Prime Minister Shri Narendra Modi ji has received a historical mandate from the people of Bharat, people propelling them to win the Lok Sabha elections for the third consecutive time. I wish to congratulate you on behalf of Shiva Sena party of this victory. As one of the alliance partners of the National Democratic Alliance, we Shiva Sena are happy and proud to announce an unequivocal support to the leadership of Honorable Prime Minister Shri Narendra Modi ji to form the government. Yes, ನೋಡಿಲಿ, ಬೆಂಬಲ ಪತ್ರವನ್ನ ಕೊಟ್ಟಿರುವಂತಹ ಶಿವಸೇನೆ ಏಕನಾಥ್, ನೋಡಿ ಅವರ ಸಿಗ್ನೇಚರ್ ಏಕನಾಥ್ ಶಿಂದೆ, ಶಿವಸೇನಾ ಮುಖ್ಯಸ್ಥ ಕೊಟ್ಟಿರುವಂತಹ ಪತ್ರ, ಎಕ್ಸ್ಕ್ಲೂಸಿವ್ ಪತ್ರ ನಿಮಗೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಅವರು ಕೊಟ್ಟಿರುವಂತಹ ಬೆಂಬಲ ಪತ್ರ, JP ನಡ್ಡಾ ಅವರಿಗೆ ಬರೆದಿರುವಂತಹ ಪತ್ರ. ಜೂನ್ 7ರಂದು NDA ಮತ್ತೊಂದು ಸಭೆಯನ್ನು ನಡೆಸಲಿದೆ. ಸಭೆಯಲ್ಲಿ ಸರ್ಕಾರ ರಚನೆ ಬಗ್ಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಖಾತೆ ಹಂಚಿಕೆ, ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೂನ್ 7ರಂದು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ NDA. ಆ ಮೀಟಿಂಗ್ ನಲ್ಲಿ ಖಾತೆ ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾವ ಪಕ್ಷಕ್ಕೆ ಎಷ್ಟು ಖಾತೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ನಡೆಯುವಂಥ ಮೀಟಿಂಗ್ ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋದು. ನೋಡಿ, ಇಲ್ಲಿ ನಾಯಕರು ಚಿರಾಗ್ ಪಾಸ್ವಾನ್ ಅವರಿದ್ದಾರೆ, ಚಂದ್ರಬಾಬು ನಾಯ್ಡು ಅವರು ಪಕ್ಕದಲ್ಲೇ ನರೇಂದ್ರ ಮೋದಿ ಅವರಿದ್ದಾರೆ. ಬಹಳ ಖುಷಿಯಲ್ಲಿದ್ದಾರೆ. ನೋಡಿ, ಇಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ ಅವರ ಪಕ್ಕದಲ್ಲಿ ಏಕನಾಥ್ ಶಿಂದೆ ಅವರು ಬರೆದಂತಹ ಪತ್ರ. ನೋಡಿದ ಎಕ್ಸ್ಕ್ಲೂಸಿವ್ ಬೆಂಬಲ ಪತ್ರ ಗರಿಗೆದರಿದಂತ ರಾಜಕೀಯ ದೆಹಲಿಯಲ್ಲಿ. NDA ಸಭೆ ಅಂತ್ಯಗೊಂಡಿದ್ದಾಯ್ತು, ಸಭೆಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾಯ್ತು, ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದು ಆಯ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ ಹೊರಡ್ತಾರೆ. ಹೋಗಿ ಹಕ್ಕು ಮಂಡನೆಗೆ ಕೇಳ್ತಾರೆ ಅವಕಾಶವನ್ನ. ಹಕ್ಕು ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿ ಆ ಬಳಿಕ
ಸರ್ಕಾರ ರಚನೆಗೂ ಕೂಡ ಅವಕಾಶವನ್ನ ಕೇಳ್ತಾರೆ. ಪ್ರಮಾಣ ವಚನ ಸ್ವೀಕಾರ ಎಲ್ಲ ಕಾರ್ಯಕ್ರಮಗಳು ಗರಿಗೆದರ್ತಾ ಇದೆ ಈಗ ದೆಹಲಿಯಲ್ಲಿ. ಇಡೀ ದೇಶದ ಚಿತ್ತ ನೆಟ್ಟಿರೋದು ದೆಹಲಿಯತ್ತ. NDA ಸಭೆ ಮುಗಿದ ಬಳಿಕ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಖರ್ಗೆ ಟೀಮ್ನಿಂದ ಸಭೆ ಆರಂಭ ಆಗಿದೆ. ಖರ್ಗೆ ಅವರ NDA ಸಭೆ ಬಳಿಕ ಇಂಡಿ ಕೂಟದ ಸಭೆ ಆರಂಭ ಆಗಿದೆ. ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಈ ಒಂದು ಸಭೆ ಸರ್ಕಾರ ರಚನೆಗೆ ಸರ್ಕಸ್ ಮಾಡ್ತಾ ಇದ್ದಾರಂತೆ. ಸರ್ಕಾರ ರಚನೆಯ ಬಗ್ಗೆ ಇಂಡಿ ಒಕ್ಕೂಟದಲ್ಲಿ ಈ ಕ್ಷಣಕ್ಕೂ ಕೂಡ ಸರ್ಕಸ್ ನಡೀತಾನೆ ಇದೆ. ಏನು ಮಾಡ್ಬೋದು ನಮ್ಮ ಹತ್ರ ಇಷ್ಟು ನಂಬರ್ ಇದೆ, ಮ್ಯಾಜಿಕ್ ನಂಬರ್ ಬೇಕಲ್ಲ, ಫ್ಲೋರ್ ಟೆಸ್ಟಲ್ಲಿ ತೋರಿಸ್ಬೇಕಲ್ಲ ನಮ್ಮ ಹತ್ರ ಇಷ್ಟು ಬೆಂಬಲ ಇದೆ ಅಂತೇಳಿ. ಹಾಗಾಗಿ ಚರ್ಚೆಗಳನ್ನು ಮಾಡ್ತಿದ್ದಾರೆ. ನೋಡಿ ದೃಶ್ಯಾವಳಿ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಿವಾಸದಲ್ಲಿ, ದೆಹಲಿಯಲ್ಲಿರುವಂಥ ಅಧ್ಯಕ್ಷರ ನಿವಾಸದಲ್ಲಿ ಹೊರಗಡೆ ನೋಡಿ, ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ತೇಜಸ್ವಿ ಯಾದವ್ ಅವರು ಆಲ್ರೆಡಿ ಬಂದಿದ್ದಾರೆ, ಜೊತೆಗೆ ಸ್ಟಾಲಿನ್ ಅವರು ಕೂಡ ಆಗಮಿಸಿದ್ದಾರೆ, CPI CPM ಎಲ್ಲ ನಾಯಕರು ಕೂಡ ಆಗಮಿಸಿದ್ದಾರೆ. ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಿದ್ದಾರೆ. ಭೇಟಿ ಮಾಡಿದ್ದಾಗಿದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ, ಸರ್ಕಾರ ರಚನೆ ಮಾಡಬೇಕು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಎನ್ನುವ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಕಡೆ NDAದವರು ಆಲ್ರೆಡಿ ಬೆಂಬಲ ಪತ್ರವನ್ನು ಪಡೆದುಕೊಂಡು ಹಕ್ಕು ಮಂಡನೆಗೆ ಅವಕಾಶವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ಇಂಡಿ ಒಕ್ಕೂಟದ ನಾಯಕರು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಸರ್ಕಾರ ರಚನೆಗೆ ಏನು ಮಾಡಬಹುದು ಅಂತೇಳಿ ಸಾಧ್ಯತೆಗಳು ಇದೆಯಾ? ರಾಜಕೀಯ ವಿಶ್ಲೇಷಕರು ಈಗ ಬಹಳಷ್ಟು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಈ ಇಂಡಿ ಒಕ್ಕೂಟದ ಸಭೆ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಶಾಕ್ ಆಗಿದೆ. ಆ ಶಾಕ್ ಏನು ಅಂತಂದರೆ, ಶಿವಸೇನೆಯ ನಾಯಕ ಉದ್ಧವ್ ಠಾಕ್ರೆ ಅವರು ಹೋಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಹಿನ್ನಡೆ ಆಗ್ತಾ ಇದೆ. ಒಬ್ಬೊಬ್ಬರಾಗಿ ಹಿಂದೆ ಸರಿತಾ ಹೋಗ್ತಾ ಇದ್ದಾರೆ. ಆದರೆ NDAದಲ್ಲಿ ಹಾಗಾಗ್ತಾ ಇಲ್ಲ. ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅಂತಿಮ ನಿರ್ಧಾರವನ್ನು ಮಾಡಿ ಬೆಂಬಲ ಪತ್ರದ ಸಮೇತ ಎಲ್ಲ NDA ಪಕ್ಷದಿಂದಲೂ ಕೂಡ ಮೋದಿಗೆ ಬೆಂಬಲ ಪತ್ರ ಸಿಕ್ಕಿದೆ. ಎಲ್ಲ NDA ಪಕ್ಷದಿಂದಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಸಿಕ್ಕಿದೆ. ನೋಡಿ, ಎಲ್ಲ NDA ಪಕ್ಷದಿಂದಲೂ ಕೂಡ ಯಾರು ಪವನ್ ಕಲ್ಯಾಣ್ ಅವರು ಕೊಟ್ಟಿದ್ದಾರೆ, ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ, ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ, ಚಿರಾಗ್ ಪಾಸ್ವಾನ್ ಅವರು ಕೊಟ್ಟಿದ್ದಾರೆ. ಎಲ್ಲ ನಾಯಕರು NDA ಮಿತ್ರ ಕೂಟದಲ್ಲಿರುವಂಥ ಎಲ್ಲ ಪಕ್ಷದವರು ಕೂಡ ಮೋದಿಗೆ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ಏರೋದು ನಿಶ್ಚಿತ. ಅದೇ ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿಕೊಂಡಿದ್ದಾರೆ. ನೋಡಿ, ಅಲ್ಲಿ ಒಪ್ಪಿಕೊಂಡ ಬಳಿಕ ಎಲ್ಲರೂ ಹೂಗುಚ್ಛವನ್ನು ಕೊಟ್ಟು ಚಪ್ಪಾಳೆ ತಟ್ಟಿ ಅಭಿನಂದಿಸಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಆ ಒಂದು ಕಾನ್ಫಿಡೆಂಟ್ನಲ್ಲಿ 7ವರೆಗೆ ಹೋಗ್ತಾ ಇರೋದು ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ, ಹಕ್ಕು ಮಂಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ. ಸರ್ಕಸ್ ನಡೀತಾ ಇದೆ. ಸರ್ಕಸ್ ಅಂತೂ ಇನ್ನೂ ನಿಂತಿಲ್ಲ. ಎಲ್ಲಿ? ಇಂಡಿ ಸಭೆಯಲ್ಲಿ ಆಲ್ರೆಡಿ ಸರ್ಕಾರ ರಚನೆ ಮಾಡುವತ್ತ NDA ಒಕ್ಕೂಟ ಮುಂದಾಗ್ತಾ ಇದ್ರೆ, ಆ ಕಡೆ ಸರ್ಕಸ್ ಮಾಡ್ತಾ ಇದೆ ಇಂಡಿ ಒಕ್ಕೂಟ. ಏನಾಗ್ಬೋದು ಅನ್ನೋ ಕುತೂಹಲ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ತಡ ಮಾಡೋದು ಬೇಡ, ಸೀದಾ ಹೋಗೋಣ, ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋಣ, ಇವತ್ತೇ ಹಕ್ಕು ಮಂಡನೆಗೆ ಅವಕಾಶವನ್ನ ಕೇಳೋಣ. ಎಲ್ಲರ ಬೆಂಬಲ ಪತ್ರ ಬೇಕು ಅಂದಾಗ ಎಲ್ಲರೂ ಒಮ್ಮತದಿಂದ ಬೆಂಬಲವನ್ನ ಸೂಚಿಸಿದ್ದಾರೆ. ಏಕನಾಥ್ ಶಿಂದೆ ಅವರು ಬರೆದಂತ ಪತ್ರ, ಬೆಂಬಲ ಪತ್ರ ರಿಪಬ್ಲಿಕ್ ಕನ್ನಡದಲ್ಲಿದೆ, ಎಕ್ಸ್ಕ್ಲೂಸಿವ್ ಪತ್ರ ಅದು. ಅದರಲ್ಲಿ ಅವ್ರು ಹೇಳಿದ್ದಾರೆ, ನಾವು ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತೇಳಿ. JP ನಡ್ಡಾ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿರುವಂಥ ಪತ್ರ ಅದು. ಅದೇ ರೀತಿಯಾಗಿ ಎಲ್ಲ NDA ಕೂಟದ ಮಿತ್ರ ಪಕ್ಷಗಳು ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಎಸ್, ನಮ್ಮ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡೋಣ, ನಡೀರಿ ಒಗ್ಗಟ್ಟಾಗಿ ಅಂತೇಳಿ ಮುನ್ನುಗ್ಗೋದಕ್ಕೆ ಸಿದ್ಧರಾಗಿದ್ದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ.
6 ಗಂಟೆ 11 ನಿಮಿಷ ಒಂದೊಂದು ನಿಮಿಷವೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ.